ನಡೆಸಿದ್ದಾರಂತೆ ಕರಾವಳಿಯ ಸ್ವಾಮೀಜಿ ಮನೆ ಕಚೇರಿಯಲ್ಲಿ ಡಿಆರ್ಐ ಅಧಿಕಾರಿಗಳಿಂದ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಬ್ಯಾಂಕ್ನ ವಹಿವಾಟು, ವಿದೇಶಿ ಪ್ರಯಾಣದ ಮಾಹಿತಿ ಸಂಗ್ರಹವನ್ನ ಮಾಡಲಾಗ್ತಾ ಇದೆ. ಫೋನ್ ಕರೆಗಳ ವಿವರ ಸಂಗ್ರಹಿಸ್ತಾ ಇದ್ದಾರೆ ಅಧಿಕಾರಿಗಳು. ಕುತೂಹಲವನ್ನ ಕೆರಳಿಸ್ತಾ ಇದೆ ಸ್ಮಗ್ಲಿಂಗ್ ಜಾಲದ ಸ್ವಾಮೀಜಿಯ ನಂಟು. ದುಬೈನಿಂದ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಬಂಧನವಾಗಿರುವಂತಹ ನಟಿ ರನ್ಯಾ ರಾವ್ಗೆ ಮೊದಲಿಗೆ ಖಾಕಿ ಜೊತೆ ನಂಟಿತ್ತು. ಅದಾದ ನಂತರ ಕಾವಿ ಆಯಿತು, ಇದೀಗ ಖಾದಿ ಆಯಿತು. ಇದೀಗ ಕಾವ್ಯ ನಂಟು ಬಯಲಾಗ್ತಾ ಇದೆ. ಡಿಆರ್ಐ ಅಧಿಕಾರಿಗಳು ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಸ್ವಾಮೀಜಿಯ ನಂಟಿರೋದು ಗೊತ್ತಾಗಿದೆ. ಇದೀಗ ಸ್ವಾಮೀಜಿಯ ಮನೆ, ಕಚೇರಿ ಎಲ್ಲವನ್ನ ಕೂಡ ಜಾಲಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಡಿಆರ್ಐ ಅಧಿಕಾರಿಗಳು. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಅಜಯ್. ಫೋನೋ ಸಂಪರ್ಕದಲ್ಲಿದ್ದಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್. ಏನು ಅಜಯ್, ಮೊದಲಿಗೆ ಖಾಕಿ ಆಯಿತು, ಖಾದಿ ಆಯಿತು, ಇದೀಗ ಕಾವ್ಯ ನಂಟು ಇದೆ ಅಂತ ಗೊತ್ತಾಗ್ತಾ ಇದೆ ರನ್ಯಾ ರಾವ್ ಕೇಸ್ನಲ್ಲಿ. ಯಾರು ಈ ಸ್ವಾಮೀಜಿ, ಎಲ್ಲಿಯವರು, ಎಲ್ಲಿಂದ ಎಲ್ಲಿಗೆ ಈ ಒಂದು ಜಾಲ ಹರಡ್ತಾ ಇದೆ ಅಂತ? ಖಂಡಿತ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗ ನಟಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತ ಎಲ್ಲ ಚಾನ್ಸಸ್ ಕೂಡ ಇದೆ. ಯಾಕಂದ್ರೆ ಈ ಒಂದು ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ಒಂದು ಸ್ವಾಮೀಜಿ ಜೊತೆ ಒಂದು ಲಿಂಕ್ ಅನ್ನ ಹೊಂದಿದ್ಲು ಅಂತ ಹೇಳಿ ಈಗ ಸದ್ಯ ಡಿಆರ್ಐ ಹಾಗೂ ಸಿಬಿಐ ಎಂಕ್ವೈರಿಯಲ್ಲಿ ವಿಚಾರಗಳು ಒಂದೊಂದಾಗಿ ಬಯಲಿಗೆ ಬರ್ತಾ ಇರುವಂತದ್ದು. ಸದ್ಯಕ್ಕೆ ಆ ಸ್ವಾಮೀಜಿ ಯಾರು, ಆತ ಏನ್ ಮಾಡ್ತಾ ಇದ್ದಾನೆ, ಆತ ಇರೋದೆಲ್ಲಿ ಅನ್ನೋದನ್ನ ಕೆಲವೊಂದಷ್ಟು ಮಾಹಿತಿಯನ್ನ ಸಂಗ್ರಹಕ್ಕೆ ಸಿಬಿಐ ಅಧಿಕಾರಿಗಳು ಆಗಿರ್ಬೋದು, ಡಿಆರ್ಐ ಅಧಿಕಾರಿಗಳು ಕೂಡ ಕೆಲವೊಂದಷ್ಟು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ತರುಣ ಒಂದು ಕೂಡ ಆತನನ್ನು ಕೂಡ ಎಂಕ್ವೈರಿನ ಮಾಡಿದಂತ ಡಿಆರ್ಐ ಅಧಿಕಾರಿಗಳು ಆತನಿಂದ ಕೂಡ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡ್ರು. ಜೊತೆಗೆ ಈ ಕಡೆ ನಟಿ ರನ್ಯಾ ಏನಿದ್ದಾರೆ ಅವ್ನ ನ್ಯಾಯಾಂಗ ಬಂಧನದಲ್ಲಿದ್ರು ಕೂಡ ಆಕೆ ಹಿನ್ನೆಲೆಯನ್ನು ಕೆದಕುವಂತ ಡಿಆರ್ಐ ಅಧಿಕಾರಿಗಳು, ಸಿಬಿಐ ಅಧಿಕಾರಿಗಳು ಸಾಕಷ್ಟು ಕೆಲವೊಂದಷ್ಟು ದಾಖಲೆ ಸಮೇತ ಸಾಕ್ಷಿಗಳನ್ನ ಸಂಗ್ರಹನ ಈಗಾಗಲೇ ಡಿಆರ್ಐ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕರಾವಳಿಯ ಸ್ವಾಮೀಜಿಯ ನಂಟು ಇದೆ ಅನ್ನೋದು ಕೂಡ ಪ್ರಾಥಮಿಕ ತನಿಖಾ ಹಂತದಲ್ಲಿ ಡಿಆರ್ಐ ಅಧಿಕಾರಿಗಳಿಗೆ ಕೆಲವೊಂದಷ್ಟು ಇನ್ಫಾರ್ಮೇಶನ್ ಕೂಡ ಗೊತ್ತಾಗಿದೆ. ಅದರಲ್ಲೂ ಕೂಡ ಸ್ವಾಮೀಜಿ ಕರಾವಳಿಯ ಸ್ವಾಮೀಜಿ ಅಂತ ಗೊತ್ತಾಗಿದೆ. ಜೊತೆಗೆ ಆತ ದುಬೈನಲ್ಲಿ ಕಳೆದ 2 ವರ್ಷದಿಂದನೂ ಕೂಡ ದುಬೈನಲ್ಲಿ ಉಳ್ಕೊಂಡು ಅಲ್ಲಿ ಒಂದು ಆಫೀಸ್ ಅನ್ನ ತೆರೆದು ಈ ಒಂದು ಸ್ಮಗ್ಲಿಂಗ್ ಕೇಸ್ನಲ್ಲಿ ಆತ ನೇರವಾಗಿ ಭಾಗಿಯಾಗಿದ್ದಾನೆ, ನಟಿಯ ಜೊತೆ ಭಾಗಿಯಾಗಿದ್ದಾನೆ ಈ ಒಂದು ಸ್ಮಗ್ಲಿಂಗ್ ಅಲ್ಲಿ ಕೂಡ ಅಂತೇಳಿ ಈಗಾಗಲೇ ಬೇಸಿಕ್ ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಇದೆ. ಹೀಗಾಗಿ ಸ್ವಾಮೀಜಿಯ ಒಂದು ಅಕೌಂಟ್ ಟ್ರಾನ್ಸಾಕ್ಷನ್ ಮೇಲೆ ಕಣ್ಣಿಟ್ಟಿದ್ದಾರೆ. ಕಳೆದ ಹಲವು ವರ್ಷಗಳಿಂದನೂ ಕೂಡ ಅಲ್ಲೇ ಇರೋದ್ರಿಂದ ಯಾವಾಗ ಅಕೌಂಟ್ ಟ್ರಾನ್ಸಾಕ್ಷನ್ ಆಗಿದೆ, ಎಷ್ಟೆಷ್ಟು ಹಣದ ಟ್ರಾನ್ಸಾಕ್ಷನ್ ಆಗಿದೆ, ಜೊತೆಗೆ ವಿದೇಶಕ್ಕೆ ಎಷ್ಟು ಸಲ ಪ್ರಯಾಣವನ್ನ ಮಾಡಿದ್ದ, ಭಾರತಕ್ಕೆ ಎಷ್ಟು ಸಲ ಬಂದಿದ್ದ, ಅಥವಾ ಬೇರೆ ಬೇರೆ ವಿದೇಶಕ್ಕೆ ಹೋಗಿದ್ದ, ಈ ಎಲ್ಲ ಮಾಹಿತಿನ ಕೆದಕುವಂತ ಕೆಲಸವನ್ನ ಡಿಆರ್ಐ ಅಧಿಕಾರಿಗಳು ಸೇರಿದಂತೆ ಸಿಬಿಐ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಸ್ಮಗ್ಲಿಂಗ್ ನಲ್ಲಿ ಸ್ವಾಮೀಜಿ ಭಾಗಿಯಾಗಿರೋದ್ರಿಂದ ಮತ್ತಷ್ಟು ಲಿಂಕ್ ಈ ಸ್ವಾಮೀಜಿ ಮೂಲಕವಾಗಿ ಮತ್ತಷ್ಟು ಜನ ಲಿಂಕ್ಗೆ ಇದಾರ ಅನ್ನೋದು ಕೂಡ ಪ್ರಶ್ನೆ ಆಗಿದೆ. ಹೀಗಾಗಿ ಡಿಆರ್ಐ ಅಧಿಕಾರಿಗಳು ಸೇರಿದಂತೆ ಸಿಬಿಐ ಅಧಿಕಾರಿಗಳು ಕೂಡ ಒಂದು ತನಿಖೆಯನ್ನ ಮುಂದುವರಿಸೋದಕ್ಕೆ ಮುಂದಾಗಿದ್ರೆ ಸದ್ಯ ಕಾದು ನೋಡ್ಬೇಕು ಯಾವ ರೀತಿಯಾಗಿ ಸ್ವಾಮೀಜಿ ಲಿಂಕ್ ನಲ್ಲಿ ಇದ್ರು, ಸ್ಮಗ್ಲಿಂಗ್ ಅಲ್ಲಿ ಈತನ ಪಾತ್ರ ಏನು ಅನ್ನೋದನ್ನು ಕೂಡ ತನಿಖಾ ಹಂತದಲ್ಲಿ ಗೊತ್ತಾಗಬೇಕಾಗಿದೆ. ರಮ್ಯಾ, ರೈಟ್. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.